ತುಂಬಾ ಒಳ್ಳೆ ಪ್ರಶ್ನೆ. ಈ ಬ್ರೇಕಪ್ ಆದಂತಹ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅಂತ ನೀವು ಕೇಳ್ತಾ ಇದ್ದೀರಾ. ನೀವೇನೋ ಈಸಿಲಿ ಹೇಳ್ಬಿಡ್ತೀರಾ ಬ್ರೇಕಪ್, ಹಾಗೆ ಬ್ಲಾಕ್, ನಂತರ ಸಿಮ್ ಚೇಂಜ್, ಈ ತರ ನೀವು ಈಸಿಲಿ ಆ ವ್ಯಕ್ತಿಯ ಮನಸ್ಸನ್ನ ನೋಯಿಸ್ಬಿಡ್ತೀರಾ. ಓಕೆ, ಆ ವ್ಯಕ್ತಿನೂ ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ? ಅವನು ಕೂಡ ನಿಮ್ಮ ಫ್ರೆಂಡ್ಸಿಗೆ ಕಾಲ್ ಮಾಡ್ತಾನೆ, ಯಾಕೆ ಆ ರೀತಿ ಮಾಡ್ತಾ ಇದ್ದಾಳೆ, ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ, ದಯವಿಟ್ಟು ಅವನು ನನ್ನ ಜೊತೆ ಮಾತಾಡಲಿ, ಅವನು ನನ್ನ ಜೊತೆ ಮಾತಾಡಬೇಕು, ಪ್ಲೀಸ್ ಅವನಿಗೆ ಮಾತಾಡಕ್ಕೆ ಹೇಳ್ರಿ, ಅವನಿಗೆ ಕಾಲ್ ಮಾಡಕ್ಕೆ ಹೇಳ್ರಿ, ಇಲ್ಲ ಅವಳಿಗೆ ಕಾಲ್ ಮಾಡಕ್ಕೆ ಹೇಳ್ರಿ ಅಂತ ನಿಮ್ಮ ಫ್ರೆಂಡ್ಸಿಗೆ ತಲೆ ತಿಂತಾ ಇರ್ತಾನೆ. ನಿಮ್ಮ ಫ್ರೆಂಡ್ಸು ಕೂಡ ತುಂಬ ಬೇಜಾರಾಗಿ ಅವನು ತುಂಬ ಕಾಟ ಆಗ್ಬಿಟ್ಟಿದೆ, ಇಲ್ಲ ಅವಳದು ತುಂಬ ಕಾಟ ಆಗ್ಬಿಟ್ಟಿದೆ, ಮೇಲೆ ಮೇಲೆ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಏನಾಯ್ತು ನಿಮ್ಮಿಬ್ಬರು ಮಧ್ಯ, ಅವನಿಗೆ ಹೇಳು ನನಗೆ ಕಾಲ್ ಮಾಡಬೇಡ ಅಂತ ಅಂತ ನಿಮ್ಮ ಫ್ರೆಂಡು ಕೂಡ ನಿಮಗೆ ಹೇಳ್ತಾ ಇದ್ದಾಳೆ. ನಿಮಗೆ ಒಂಥರ ಖುಷಿ, ನೀನು ಅವ್ನ ಕಾಲ್ ಬಂದರೆ ಎತ್ತಲೇಬೇಡ ನೀನು ಅಂತ ನೀವು ಕೂಡ ಖಡಾಖಂಡಿತವಾಗಿ ಹೇಳ್ತಾ ಇದ್ದೀರಾ. ಬಟ್ ಅವನು ಆ ರೀತಿ ಯಾಕೆ ಮಾಡ್ತಾ ಇದ್ದಾನೆ, ಯಾಕೆ ಅಷ್ಟು ಒದ್ದಾಡ್ತಾ ಇದ್ದಾನೆ, ಅವಳು ಯಾಕಷ್ಟು ಒದ್ದಾಡ್ತಾ ಇದ್ದಾಳೆ, ಇದ್ರ ಬಗ್ಗೆ ಯೋಚನೆ ಮಾಡುವಷ್ಟು ಟೈಮು ಇಲ್ಲ, ಪುರ್ಸೊತ್ತು ಇಲ್ಲ. ಯಾಕಪ್ಪ ಅಂತಂದರೆ ನೀವೆಲ್ಲ ಒಂದು ರೀತಿ ಈ 2000 ಇಸ್ವಿ ಮೇಲೆ ಹುಟ್ಟಿದವರು ಅಂತ ಕಾಣಿಸುತ್ತೆ. ಓಕೆ, ನೀವೆಲ್ಲ 80, 90 ಈ ಥರದ ಪ್ರೀತಿಯಲ್ಲಿ ಭಾಗಿಯಾದಂಥವರು. ಅವರು ಯಾವ ರೀತಿ ಪ್ರೀತಿನ ಸಕ್ಸಸ್ ಮಾಡ್ಕೊಂಡಿದ್ರು, ಯಾವ್ಯಾವ ರೀತಿ ಸಾಂಗ್ಸ್ ಎಲ್ಲ ಬರಿತಾ ಇದ್ರು, ಇವತ್ತು ನೀವೆಲ್ಲ ಕೇಳ್ತಾ ಇರೋ ಸಾಂಗುಗಳು ಕೂಡ 80, 90ಯಲ್ಲಿ ಬರೆದಂಥ ಸಾಂಗ್ಗಳನ್ನೇ ನೀವು ಕೂಡ ಇವತ್ತು ಸ್ವಲ್ಪ ಮಾಡಿಫೈಡ್ ಮಾಡಿ ಕೇಳ್ತಾ ಇದ್ದೀರಾ ಹೊರತು ಆ ಒಂದು ಖುಷಿ, ಆ ಒಂದು ಫೀಲಿಂಗ್ಸ್ನ ನೀವ್ಯಾರು ಕೂಡ ಅನುಭವಿಸ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ನೀವೇನೋ ಈಸಿಲಿ ಹೇಳ್ಬಿಟ್ರಿ ಬ್ರೇಕಪ್ ಅಂತ ಹೇಳ್ಬಿಟ್ಟು. ಓಕೆ, ಈ ಪ್ರೀತಿ ಅನ್ನೋದು 70, 80, 90, 2000 ಎಷ್ಟೇ ವರ್ಷ ಆಗಲಿ, ಎಷ್ಟು ಸಾವಿರಾರು ವರ್ಷ ಆದರೂ ಕೂಡ ಪ್ರೀತಿ ಅನ್ನೋದು ಒಂದು ಎನರ್ಜಿ. ಅದು ಆ ಎನರ್ಜಿ ಕೆಲಸ ಪ್ರೀತಿನೇ. ಓಕೆ, ಆ ಪ್ರೀತಿ ಮಾಡಬೇಕಷ್ಟೆ, ಆ ಪ್ರೀತಿನ ಅನುಭವಿಸ್ಬೇಕಷ್ಟೆ, ಅದ್ರ ಜೊತೆ ಆಟ ಆಡೋದಲ್ಲ. ಓಕೆ, ತುಂಬ ಚೆನ್ನಾಗಿದೆ ನಿಮ್ಮ ಜನರೇಷನ್ ಲವ್, ಭಾರಿ ಬ್ಯೂಟಿಫುಲ್ ಆಗಿದೆ. ನೀವೇ ಹೇಳ್ಬಿಡ್ತೀರಾ, ಕೃಷ್ಣ ಆ ರೀತಿ ಹೇಳಿದಾನೆ, ಜನ ಬರ್ತಾರೆ ಹೋಗ್ತಾರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಅವರ ಕೆಲಸ, ಅವರ ಕಾರ್ಯ, ಅವರ ಉಪಸ್ಥಿತಿ ಅಷ್ಟೇ ಇತ್ತು, ನೀವು ಬೇರೆಯವ್ರನ್ನ ನೋಡ್ಕೊಂಬಿಡಿ ಅಂತ ತುಂಬ ವಿಡಿಯೋಸ್ ಬರ್ತಾ ಇರ್ತವೆ. ನೀವು ಕೂಡ ಅದೇ ರೀತಿ ನಡ್ಕೊಳ್ತಾ ಇರ್ತೀರಾ. ಕಾರಣ ಇಷ್ಟೇ 70, 80, 90 ಈ ಟೈಮ್ನಲ್ಲಿ ಲವ್ ಲೆಟರ್ಸ್ ಜಮಾನ. ಅದು ಎಷ್ಟು ಚೆನ್ನಾಗಿ ಭಾವನೆಗಳನ್ನ ಯಾರಿಗೆ ತಲುಪಿಸ್ಬೇಕಾಗಿತ್ತೋ ಅವ್ರಿಗೆ ಮಾತ್ರ ತಲುಪಿಸ್ತಾ ಇದ್ರು, ತುಂಬ ಕಷ್ಟಪಟ್ಟು ತಲುಪಿಸ್ತಾ ಇದ್ರು. ಅದಕ್ಕೆ ಯಾರನ್ನೋ ಮೀಡಿಯೇಟರ್ ಹಿಡ್ಕೊಳ್ತಾ ಇದ್ರು, ಆ ಮೀಡಿಯೇಟರ್ ಥ್ರೂ ಆ ಲೆಟರ್ನ ಅವ್ರಿಗೆ ತಲುಪಿಸ್ತಾ ಇದ್ರು, ಅವರಿಂದ ಬರೋ ಲೆಟ್ರಿಗೆ ಕಾಯ್ತಾ ಇದ್ರು. ಈ ಭಾವನೆಗಳು ಇಬ್ರು ಮಧ್ಯನೇ ಇರ್ತಾ ಇದ್ವು, ಮೂರನೇವರಿಗೆ ಆ ಭಾವನೆಗಳನ್ನ ಹಂಚಿಕೆ ಆಗ್ತಾ ಇರಲಿಲ್ಲ. ಇವತ್ತಿನ ಕಾಲ ಆ ಥರ ಅಲ್ಲ. ಜಸ್ಟ್ ನಿಮ್ದು ಬ್ರೇಕಪ್ ಆಗಿದ್ದೆ ಅಂದ ಕ್ಷಣಕ್ಕೆ ನಿಮಗೆ ನಿಮ್ಮ ಭಾವನೆಗಳ ಜೊತೆಗೆ ಸ್ಪಂದಿಸ್ಲಿಕ್ಕೆ ಒಂದಲ್ಲ 10 ಜನ ರೆಡಿ ಇರ್ತಾರೆ. 10 ಜನ ವಾಟ್ಸ್ಆ್ಯಪ್ ಹ್ಯಾಂಡ್ ಅಂತ ಒಬ್ಬ ಕೇಳ್ದ ಅಂತಂದರೆ ಒಳ್ಳೇದಾಯ್ತು ಬಿಡು ಅಂತ ಇನ್ನೊಬ್ರು ಹೇಳ್ತಾ ಇರ್ತಾರೆ, ಮತ್ತೊಬ್ರು ಹೇಳ್ತಾ ಇರ್ತಾರೆ ಅವನೊಬ್ಬ ಕಳ್ಸೊಳೆ ಮಗ ಇದ್ದ,
ಅವನೊಬ್ಬ ಕೆಟ್ಟವನಿದ್ದ, ಅವಳೊಬ್ಳು ಕೆಟ್ಟವಳಿದ್ಲು ಅಂತ ಬಿಂಸ ಅಂತವ್ರು ಇರ್ತಾರೆ. ಇಲ್ಲಿ ನಿಮ್ಮ ಫೀಲಿಂಗ್ಸು ಹಂಚಿ ಹರಿದೋಗ್ಬಿಡುತ್ತೆ. ನಿಮಗೆ ಇನ್ನು ಪ್ರೀತಿ ಬೆಲೆ ಹೇಗೆ ಗೊತ್ತಾಗುತ್ತೆ? ಪ್ರೀತಿ ಅಂದರೆ ಏನು? ಆ ಪ್ರೀತಿಯ ಒಂದು ಆಳ, ಅಗಲ, ಅಂತ್ಯ. ಎಷ್ಟು ಜನ ಪ್ರೀತಿಗೋಸ್ಕರ ಇಲ್ಲಿ ಸಾವನ್ನ ಅಪ್ಕೊಂಡಿದ್ದಾರೆ, ಎಷ್ಟು ಜನ. ಇವ್ಯಾವು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಸೊ ನೀವು ಜಸ್ಟ್ ಬ್ರೇಕಪ್, ಬ್ಯೂಟಿಫುಲ್ ವರ್ಡ್. ತುಂಬ ಚೆನ್ನಾಗಿದೆ. ನಿಮ್ಮ ಜನ್ರೇಷನ್ ಪ್ರೀತಿ ತುಂಬಾ ಚೆನ್ನಾಗಿದೆ. ನಿಮ್ಮದು ಒಂದು ಸ್ವಲ್ಪ ಬ್ರೇಕಪ್ ಆಗಿದೆಯಪ್ಪ ಅಂದರೆ ಸಾಕು, ನಿಮಗೆ ನೂರಾರು ಜನ ನಿಮಗೆ ಸ್ಪಂದಿಸೋರು ಸಿಕ್ಕೇ ಸಿಗ್ತಾರೆ. ಯಾಕಪ್ಪ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಅಷ್ಟು ಸ್ಟ್ರಾಂಗ್ ಆಗೋಗ್ಬಿಟ್ಟಿದೆ. ಓಕೆ, ನಿಮಗೆ ಹೊಸ ಫ್ರೆಂಡ್ಸು, ಹೊಸ ವಿಚಾರಗಳು, ನಿಮ್ಮ ನೋವನ್ನು ಮರೆಸ್ಲಿಕ್ಕೆ ತುಂಬ ವೇದಿಕೆಗಳಿದ್ದಾವೆ. ಹಂಗಂತ ಹೇಳಿ ನೇಚರ್ ಯಾವತ್ತೂ ಕೂಡ ಯಾರಿಗೂ ಕೂಡ ನೇಚರ್ ಮಾತ್ರ ಇನ್ನು 1000 ವರ್ಷ ಹೋದ್ರೂ ಕೂಡ ನೇಚರೇ. ಏನು ಪ್ರೀತಿ ಅನ್ನೋ ಪದ ಇದೆಯಲ್ಲ, ಆ ಪದ, ಅದರ ಒಂದು ಎನರ್ಜಿ ಯಾವತ್ತೂ ಕೂಡ ಚೇಂಜ್ ಆಗೋದಿಲ್ಲ. ಬರ್ದಿಡ್ಕೊಂಬಿಡ್ರಿ. ನೀವು ಎಷ್ಟೇ ನಾಟಕ ಆಡ್ರಿ, ಎಷ್ಟೇ ಟೆಕ್ನಾಲಜಿ ಬೆಳೀಲಿ, ಏನು ಬೇಕಾದ್ದು ಬೆಳೀಲಿ, ಕೆಲವೊಂದು ಎನರ್ಜಿಗಳು ಮೋಲ್ಡೆಡ್. ಅವನ್ನ ಅನುಭವಿಸ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಪ್ರೀತಿ ಅಂದರೆ ಪ್ರೀತಿನ ಪ್ರೀತಿಸ್ಬೇಕು. ಇಲ್ಲಿ ನೀವು ಸಿಮ್ ಚೇಂಜ್ ಮಾಡಿಬಿಟ್ರಿ, ಸೊ ನಿಮ್ಮ ಫೇಸ್ಬುಕ್ ಅಕೌಂಟ್ ಚೇಂಜ್, ಇನ್ಸ್ಟಾಗ್ರಾಮ್ ಅಕೌಂಟ್ ಚೇಂಜ್, ಅಲ್ಲಿ ಹೊಸ ಹೆಸರು, ಹೊಸ ಜನ, ಹೊಸ ಆಲೋಚನೆ, ಹೊಸ ಎಲ್ಲದು ಭಾರಿ ಚೆನ್ನಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಓಕೆ, ಸೊ ಇದು ಬೇಸಿಕ್ ನಾನು ನಿಮಗೆ ತಿಳಿಸ್ತಾ ಇರೋದು. ನೀವು ತುಂಬ ಚೆನ್ನಾಗಿ ಬ್ರೇಕಪ್ ಅಂತ ಹೇಳ್ಬಿಟ್ರಲ್ಲ, ಆ ವ್ಯಕ್ತಿ, ಆ ಹುಡುಗಿ ಮನಸ್ಥಿತಿ ಹೇಗಿರುತ್ತೆ, ಹೇಗೆ ಅದರಿಂದ ಅವ್ರು ಹೊರಗೆ ಬರ್ಲಿಕ್ಕೆ ಸಾಧ್ಯ, ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಆ ವ್ಯಕ್ತಿ ತುಂಬ ಖುಷಿಯಾಗಿ ಇರ್ತಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಅಥವಾ ಅವನು ಇನ್ನೊಂದು ಗರ್ಲ್ ಫ್ರೆಂಡನ್ನ ಮ್ಯಾನೇಜ್ ಮಾಡ್ಕೊಂತ ಆರಾಮಾಗಿ ಇದ್ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ಎನರ್ಜಿಗಳು ಎಲ್ಲದು ಕೂಡ ಎನರ್ಜಿಗಳು. ಅವನ ದುಃಖ ಅನುಭವಿಸ್ಲೇಬೇಕು. ಆ ದುಃಖದ ಆಳ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾ? ಅವ್ರ ತಂದೆ ತಾಯಿಗಳು ಎಷ್ಟು ಸಂಕಟ ಪಡ್ತಾರೆ ಗೊತ್ತಾ? ಅವನನ್ನ ಎಷ್ಟು ಆಳ್ ಮಾಡ್ಕೊಳ್ತಾ ಇದ್ದಾನೆ ಅನ್ನೋದು ನಿಮಗೇನಾದ್ರು ಗೊತ್ತಾ? ಬ್ಯಾಡ್ ಹ್ಯಾಬಿಟ್ಸ್. ಓಕೆ, ಬ್ಯಾಡ್ ಹ್ಯಾಬಿಟ್ಸ್ ಈಸಿ ಇದೆ ವರ್ಡ್ ಕೇಳಲಿಕ್ಕೆ, ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ಪುಕ್ಷಟಿ ಬರುತ್ತಾ? ಅದಕ್ಕೂ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಓಕೆ, ಯಾವುದು ಫ್ರೀ ಇಲ್ಲ ಇಲ್ಲಿ. ಎಷ್ಟು ಸಿಗರೆಟ್ಸ್ ಎತ್ತಾನೆ, ಎಷ್ಟು ಎಣ್ಣೆನ ಕುಡಿತಾನೆ, ಮನೆಗೆ ಎಷ್ಟು ತಗೊಂಡೋಗ್ತಾನೆ, ಅದಕ್ಕೆ ದುಡ್ಡು ಹೆಂಗೆ ಹೊಂದಿಸ್ತಾನೆ, ಅವ್ರ ಫ್ರೆಂಡ್ಸ್ಗಳಲ್ಲಿ ಎಷ್ಟು ಶೇಮ್ ಆಗಿದ್ದಾನೆ, ಆ ಫ್ರೆಂಡ್ಸ್ಗಳು ಅವನನ್ನ ಹೇಗೆ ಬಳಸ್ಕೊಳ್ತಾ ಇದ್ದಾರೆ, ಅವನನ್ನ ಹೇಗೆ ಹಿಪ್ಪಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಮಿಡಿ, ಬಟ್ ಇವನಿಗೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ಕುಡಿತಿದ್ದಂಗೆ ಅಳು ಬರ್ತಾ ಇದೆ, ನಿಮ್ಮ ಫ್ರೆಂಡಿಗೆ ಕಾಲ್ ಮಾಡಬೇಕು ಅನ್ನಿಸ್ತಾ ಇದೆ, ಇಲ್ಲ ಅವ್ರ ಫ್ರೆಂಡ್ಸಿಗೆ ಕೇಳ್ತಾ ಇದ್ದಾನೆ, ಅವಳ ನಂಬರ್ ಇದ್ದರೆ ಕಾಲ್ ಮಾಡು ಅಂತ. ನಿಮಗಿವೆಲ್ಲ ಗೊತ್ತಾಗುತ್ತಾ? ಇಲ್ಲ. ನಿಮಗೇನು ಜಸ್ಟ್ ಗೊತ್ತು ಬ್ರೇಕಪ್. ನಾವು ಬ್ರೇಕಪ್ ಮಾಡ್ಕೊಂಡಿದ್ದೀವಿ. ಅವ್ನು ಫ್ಲರ್ಟ್ ಮಾಡ್ತಾ ಇದ್ದ, ಅವನು ಏನು ದುಡಿತಾ ಇರಲಿಲ್ಲ, ಅವನು ನನ್ನ ಮೇಲೆ ತುಂಬ ಅನುಮಾನ ಪಡ್ತಾ ಇದ್ದ, ಅವನು ನನಗೆ ತುಂಬ ರಿಸ್ಟ್ರಿಕ್ಟೆಡ್ ಮಾಡ್ತಾ ಇದ್ದ. ನಿಮಗೆ ಇಷ್ಟು ಸಾಕು ಒಬ್ಬ ವ್ಯಕ್ತಿನ ದೂರ ಸರಿಸ್ಲಿಕ್ಕೆ. ಓಕೆ, ಇದು ಒಂದು ಸಣ್ಣ ಪಾರ್ಟ್. ಇನ್ನೂ ದೊಡ್ಡ ದೊಡ್ಡ ಪಾರ್ಟ್ಗಳು ನಿಮ್ಮವಿದ್ದಾವೆ. ನಿಮ್ಮ ಫ್ರೆಂಡು ಏನೋ ತಪ್ಪು ಮಾಡಿದ್ಲು, ಅವ್ರ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡಿಕೊಂಡ್ರು, ಅದಕ್ಕೆ ನನಗೆ ಹೆದರಿಕೆ ಆಯಿತು, ನಮ್ಮಪ್ಪ ಅಮ್ಮ ಬೇಜಾರು ಆಗಬಾರ್ದು ಅಂತ ಹೇಳಿ
ನಾನು ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ. ಓಕೆ, ನಿಮ್ಮ ಸ್ವಾಭಿಮಾನ ಉಳಿಸ್ಕೊಳ್ಳಿಕ್ಕೋಸ್ಕರ ನೀವು ಬ್ರೇಕಪ್ ಮಾಡ್ಕೊಂಡ್ಬಿಟ್ರಿ. ತುಂಬ ಚೆನ್ನಾಗಿದೆ ಇವತ್ತಿನ ರೀಸನ್ಗಳು, ವೆರಿ ಬ್ಯೂಟಿಫುಲ್ ರೀಸನ್ಗಳನ್ನ ನೀವು ಹೇಳ್ತಾ ಇರ್ತೀರ. ಆದರೆ ಒಬ್ಬ ವ್ಯಕ್ತಿ ಹೇಗೆ ನೋವು ಅನುಭವಿಸ್ತಾನೆ ನಿಮಗೆ ಅದು ಯಾವತ್ತೂ ಕೂಡ ಅರ್ಥ ಆಗೋದಿಲ್ಲ. ಒಂದು ವಸ್ತುನ ಕಳ್ಕೊಂಡ ಮೇಲೆ ಅದ್ರ ಬೆಲೆ ಗೊತ್ತಾಗೋದು ಅಂತ ಈಗ ಸದ್ಯಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ನಿಮಗೆ ದೇವರಾಣಿ ಗೊತ್ತಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನೀವು ನೋಡಕ್ ಸ್ಮಾರ್ಟ್ ಇದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಎಜುಕೇಟೆಡ್ ಇದ್ದೀರಾ, 4 ಕಾಸು ದುಡಿತೀರಾ, ಅದಕ್ಕಿಂತ ಇನ್ನೇನು ಬೇಕು? ನಿಮಗೆ ಮೆಚ್ಚಿಸೋರು ಸಿಕ್ಕೇ ಸಿಗ್ತಾರೆ, ನಿಮಗೆ ಹೊಗಳೋ ಭಟ್ರಂತೂ ಸಿಕ್ಕೇ ಸಿಗ್ತಾರೆ. ಸೋಕೆ ನಿಮ್ಮ ಚಾಯ್ಸ್ ಸಿಗ್ತಕ್ಕಂತಹ ಬಾಯ್ ಫ್ರೆಂಡ್ಸ್ಗಳು ಹಾಗೇ ಆಗ್ತಾರೆ. ಓಕೆ, ಸೊ ನಿಮಗೆ ಬಿಕಾಸ್ ಯು ಆರ್ ಬ್ಯೂಟಿಫುಲ್, ನೀವು ತುಂಬ ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಓಕೆ, ನಾನು ಸೋಷಿಯಲ್ಲು, ನಾನು ಎಲ್ಲರ ಜೊತೆನೂ ಹಾಗೆ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವು ಇರೋರು. ತುಂಬ ಚೆನ್ನಾಗಿದೆ ನಿಮ್ದೆಲ್ಲ ಕಲ್ಚರ್. ಓಕೆ, ಹುಡುಗರು ಅವರು ಪಾಪ ಅವರಿಗೆ ಈಸಿ ಅವೈಲಬಲ್ ಎಣ್ಣೆ, ಸಿಗರೇಟು, ಗಾಂಜಾ ಇವೆಲ್ಲ ಅವರಿಗೆ ಹೊಂದಿಸ್ಬಿಡ್ತಾರೆ, ಅವ್ರ ಫ್ರೆಂಡ್ಸ್ಗಳು ಹೊಂದಿಸ್ಬಿಡ್ತಾರೆ. ಬಿಟ್ಟಾಕಜ ಅವಳನ್ನೇನು ಇನ್ನೊಬ್ಳು ನೋಡ್ಕ, ಅವರು ಪಾರ್ಟಿ ಮಾಡಿಸ್ತಾನೆ ಪಾಪ, ಅವ್ನು ಪಾರ್ಟಿ ಮಾಡಿಸ್ಲೇಬೇಕಲ್ಲ, ಅವ್ನ ದುಃಖ ಹಂಚ್ಕೊಳ್ಳೋಕ್ಕೂ ಕೂಡ ಪಾಪ 500 ರೂಪಾಯಿ ಖರ್ಚು ಮಾಡಬೇಕು. ಒಬ್ಬ ಫ್ರೆಂಡು ಅವನ ಜೊತೆ ಬರ್ತಾನಪ್ಪ ಅಂದರೂ ಕೂಡ ಇವನ ಹತ್ರ ದುಡ್ಡಿದ್ರೆ ಮಾತ್ರ ಬರ್ತಾನೆ. ಸುಮ್ಮನೆ ಇವನ್ ದುಃಖ ಕೇಳಕ್ಕೆ ಯಾರೂ ಬರೋದಿಲ್ಲ. ದಯವಿಟ್ಟು ತಿಳ್ಕೊಳ್ರಿ, ಹುಡುಗನ ಪರಿಸ್ಥಿತಿಗಳು ತುಂಬಾ ಕಠಿಣ ಇರ್ತವೆ. ಓಕೆ, ತಂದೆ ತಾಯಿಗೆ ಹೇಗೋ ಒಳ್ಳೆ ಮಗ ಆಗಿರ್ತಾ ಇದ್ದ, ನೀವು ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳಿಬಿಟ್ಟು ಅವನು ಹಾಳಾಗೋದು ನಿಮಗೆ ಗೊತ್ತಾಗೋದಿಲ್ಲ. ಅವನು ಮಾನಸಿಕವಾಗಿ ತುಂಬ ಹಾಳಾಗ್ತಾನೆ. ಓಕೆ, ಮುಂದೊಂದು ದಿನ ಎಚ್ಚೆತ್ಕೊಳ್ತಾನೆ. ಯಾವಾಗ ಎಚ್ಚೆತ್ಕೊಳ್ತಾನೆ ಅಂದರೆ ಟೈಮ್ ಮೀರಿರುತ್ತೆ. ಹಾಗೆ ಗೊತ್ತಲ್ಲ, ಮೋಟಿವೇಶನಲ್ ವಿಡಿಯೋಸ್ ಬರ್ತಾ ಇರ್ತವೆ, ಅದು ಇದು ನೋಡ್ತಾ ಇರ್ತಾನೆ. ಒಂದಲ್ಲ ಒಂದಿನ ಅವನು ಎಚ್ಚೆತ್ಕೊಳ್ತಾನೆ. ಬಟ್ ಹಾಳಾಗಿದ್ದು ಮಾತ್ರ ನಿಮ್ಮಿಂದನೇ. ನೀವೇ ಅವನು ಹಾಳಾಗಲಿಕ್ಕೆ ಕಾರಣಕರ್ತರು. ಓಕೆ, ಸೊ ಇದು ನಿಮಗೆ ಹರ್ಟ್ ಅನಿಸ್ತಾ ಇರ್ಬೋದು, ಏನಪ್ಪ ಇವ್ರು ಈ ಥರ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಓಕೆ, ನಿಮಗೆ ನೋವಾಗಿದೆ, ನಿಮಗೆ ಬೇಜಾರಾಗಿದೆ. ಬಟ್ ನೀವು ಹೇಗಪ್ಪ ಅಂತಂದರೆ ಒಳ್ಳೆಯವಳು, ತುಂಬ ಒಳ್ಳೆಯವಳು ಅನ್ನೋ ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಅಡ್ಡಾಡ್ತಾ ಇರ್ತೀರ. ಪಾಪ ಮನೆಯವ್ರಿಗೆ ಏನು ಗೊತ್ತು? ಅಯ್ಯೋ, ಅವಳಿಗೆ ಏನು ಗೊತ್ತಾಗುತ್ತೆ, ಅವಳು ಪಾಪು ಇನ್ನೂ ಸಣ್ಣವಳು, ನಾವೇ ಹುಡುಗರೆ ತಲೆ ಕೆಡಿಸಿರೋದು. ಈ ಥರ ನಿಮ್ಮ ಹತ್ರ ಏನಪ್ಪ ಅಂತಂದರೆ ಒಂದು ಇವಳು ತುಂಬ ಒಳ್ಳೆ ಹುಡುಗಿ ಅನ್ನೋ ಸರ್ಟಿಫಿಕೇಟ್ನ ಕೊಳ್ಳಲ್ಲಿ ಹಾಕ್ಬಿಟ್ಟಿರ್ತಾರೆ. ಅದನ್ನ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತೀರ. ನೀವು ಒಳ್ಳೆಯವರು ಅಂತಂದೆ ಪಾಪ ಇವರೆಲ್ಲ ಪ್ರೀತಿ ಪ್ರೇಮಕ್ಕೆ ಬಿದ್ದಿರ್ತಾರೆ. ಆದರೆ ನೀವು ನಾನು ಅದಕ್ಕಿಂತ ಒಳ್ಳೆಯವಳು, ನಾನು ನಮ್ಮ ಅಪ್ಪ ಅಮ್ಮನ್ನೆಲ್ಲ ಮೆಚ್ಚಿಸ್ಬೇಕು, ನಮ್ಮ ರಿಲೇಷನ್ಸ್ ಎಲ್ಲ ಮೆಚ್ಚಬೇಕು ಅಂತ ಹೇಳಿ ನೀವು ಅದನ್ನು ಬಿಂಬಿಸ್ಬೇಕಾಗುತ್ತಲ್ಲ, ನಾನು ಒಳ್ಳೆಯವಳು ಅಂತ. ಆ ಥರ ನೀವು ಕೂಡ ಬಿಂಬಿಸ್ತಾ ಇರ್ತೀರ. ಪಾಪ ಇವ್ರ ಪರಿಸ್ಥಿತಿಗಳೇನು? ಒಳ್ಳೆಯವಳು ಅಂತಂದೆ ತಾನೇ ನಿಮ್ಮನ್ನು ಪ್ರೀತಿಸ್ಲಿಕ್ಕೆ ಬಂದಿದ್ದು. ನೀವು ಸಡನ್ನಾಗಿ ಬ್ರೇಕಪ್, ನೋ ಕಾಂಟ್ಯಾಕ್ಟ್, ಬ್ಲಾಕ್, ಸಿಮ್ ಚೇಂಜ್ ಈ ಥರ ಮಾಡಿಬಿಟ್ರೆ ನೀವು ಭಾರಿ ಒಳ್ಳೆಯವರಾ? ಹೇಗೆ ಒಳ್ಳೆಯವರಾಗ್ತೀರಾ? ಒಂದು ಆತ್ಮನ ನೀವು ಅರ್ಥ ಮಾಡ್ಕೊಳ್ದಲೇ ನೀವು ಸಡನ್ನಾಗಿ ಚೇಂಜ್ ಆಗಿಬಿಟ್ರೆ ಆ ಆತ್ಮಗಳ ಪರಿಸ್ಥಿತಿ ಏನಾಗಬೇಕು? ಓಕೆ, ಈ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದು ಪ್ರತಿಯೊಬ್ಬರು ಜೀವನದಲ್ಲೂ ಬರುತ್ತೆ, ಬಂದೇ ಬರುತ್ತೆ, ಬರಲೇಬೇಕದು. ಯಾರು ಕೂಡ ತಡಿಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಬಂದಿದೆ, ಒಳ್ಳೇದು. ಆದರೆ ಯಾಕೆ ಮೋಸ ಮಾಡ್ತೀರಾ? ಯಾಕೆ ಇವ್ರಿಗಿಂತ ಒಳ್ಳೆಯವ್ರು ನಮಗೆ ಸಿಗ್ಬೋದು, ಇವ್ರಿಗಿಂತ ಸಕ್ಸಸ್ಫುಲ್ ಪರ್ಸನ್ ನಮ್ಮ ಜೀವನದಲ್ಲಿ ಬರ್ಬೋದು, ಈ ಥರ ನೀವು ಯಾಕೆ ಕಲ್ಪನೆ ಒಳಗೆ ಇರ್ತೀರ? ಇವೆಲ್ಲದು ಶತ ಸುಳ್ಳು. ಅರ್ಥ ಆಯ್ತಾ? ನಿಮ್ದೇನು ಫಸ್ಟ್ ಪ್ರೀತಿ ಅನ್ನೋದು ನಿಮ್ಮ ಜೀವನದಲ್ಲಿ ಬಂದಿರುತ್ತೋ ಅದು 100% ಟ್ರುತ್ ಇರುತ್ತೆ, ಸತ್ಯ ಇರುತ್ತೆ.
ಆ ಫೀಲಿಂಗ್ಸು ನಿಮಗೆ ಮತ್ತೆ ಸಾಯ ತನಕ ಯಾವತ್ತೂ ಕೂಡ ಸಿಗೋದಿಲ್ಲ. ನಿಮ್ಮ ಜೀವನದೊಳಗೆ ನೂರಾರು ಜನ ಬಂದೋಗ್ಲಿ, ನೀವು ಶತ ಕೋಟ್ಯಾಧಿಪತಿಗಳಾದರೂ ಕೂಡ ಆ ಥರದ ಪ್ರೀತಿ, ಆ ಥರದ ವಿಶ್ವಾಸ ನಿಮಗೆ ಅದು ಒಂದು ಡ್ರೀಮ್ ಅಷ್ಟೆ, ಅದು ಒಂದು ನೆನಪು ಅಷ್ಟೆ. ಓಕೆ, ಸೊ ಹಾಗಂತ ಹೇಳಿ ಫಸ್ಟ್ ಲವ್ವೇ ಯಾವತ್ತೂ ಕೂಡ 90% ಸಕ್ಸಸ್ ಆಗೋದಿಲ್ಲ. ಕಾರಣ ಇಷ್ಟೇ, ಏಜ್. ಓಕೆ, ನಿಮ್ಮದು ಕೂಡ ಮೆಚುರಿಟಿ ಇರೋದಿಲ್ಲ, ಅವ್ರದ್ದು ಇರೋದಿಲ್ಲ. ಅವರು ಕೂಡ ಇನ್ನೂ ಜೀವನ ಅಂದರೆ ಏನು ಅಂತ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಬದುಕು ಯಾವ ರೀತಿ ಬದುಕಬೇಕು, ಯಾವ ರೀತಿ ಸಕ್ಸಸ್ ಅಂದರೆ ಏನು, ಯಾರಿಗೂ ಏನು ಗೊತ್ತೇ ಇರೋದಿಲ್ಲ. ಸೊ ಓಕೆ, ಅದಕ್ಕೆ ಇಷ್ಟಕ್ಕೆ ಟೈಮ್, ತುಂಬ ಟೈಮ್ ತಗೊಳ್ತಾ ಇರುತ್ತೆ. ಬಟ್ ಈ ಫಸ್ಟ್ ಲವ್ ಅನ್ನೋದು ರೂಪ ನೋಡಿ ಹುಟ್ಟೋದಿಲ್ಲ, ಗುಣ ನೋಡಿ ಹುಟ್ಟೋದಿಲ್ಲ, ಆಟೋಮೆಟಿಕ್ಲಿ ಹುಟ್ಟುಬಿಡುತ್ತೆ. ಅಲ್ಲಿ ಬಡವ ಶ್ರೀಮಂತ ಏನು ಬರೋದಿಲ್ಲ, ಅದು ಹುಟ್ಟುಬಿಡುತ್ತೆ. ಬಟ್ ಆ ಲವ್ನ ಆದಷ್ಟು ಕಾಪಾಡ್ಕೊಳ್ರಿ. ಓಕೆ, ಒಬ್ರಿಗೊಬ್ರು ಒಳ್ಳೇದು ಬಯಸ್ರಿ, ಆಶೀರ್ವಾದ ಮಾಡ್ರಿ. ಅವ್ರು ನಿಮ್ಮ ಜೀವನದೊಳಗೆ ಯಾವತ್ತೂ ಬರೋದಿಲ್ಲ. ಓಕೆ, ಫಸ್ಟ್ ಲವ್ ಯಾವ ಕಾರಣಕ್ಕೂ 90% ಬರೋದಿಲ್ಲ. ಅಪರೂಪ ಒಂದು 10%ನೊಳಗೆ ಒಂದು 5% ಜನ ಆ ಥರ ಒಂದು ಪ್ರೀತಿ ಸಕ್ಸಸ್ ಮಾಡ್ಕೊಂಡಿರೋರು ಸಿಗ್ಬೋದಷ್ಟೇ. ಬಟ್ ಹರ್ಟ್ ಮಾಡಬೇಡ್ರಿ, ನೋವು ಮಾಡಬೇಡ್ರಿ. ಓಕೆ, ಇಷ್ಟ ಇಲ್ಲ ಅಂತಂದರೆ ಕಾರಣ ಹೇಳ್ಬಿಡ್ರಿ. ಕಾರಣ ಇಲ್ದಂಗೆನೆ ಬ್ಲಾಕ್ ಮಾಡಿಕೊಂಡೆ, ಬ್ರೇಕಪ್ ಮಾಡಿಕೊಂಡೆ. ಸೊ ಓಕೆ, ಈ ಥರ ಯಾವುದೋ ಹೊಸ ಹುಡುಗ ಸಿಕ್ಕ, ಯಾರೋ ಅವನಕ್ಕಿಂತ ಚೆನ್ನಾಗಿರೋನು ಸಿಕ್ಕ, ಅವನಕ್ಕಿಂತ ಚೆನ್ನಾಗಿ ಮಾತಾಡೋನು ಸಿಕ್ಕ, ಈ ಥರ ಏನೇನೋ ಹುಚ್ಚು ನಿರ್ಧಾರ. ಈ ಪ್ರೀತಿ ಅಂತಂದರೆ ಆಟ ಸಾಮಾನು ಥರ ನೋಡಲಿಕ್ಕೆ ಹೋಗಬೇಡ್ರಿ. ದಯವಿಟ್ಟು ಇದು ಆಟ ಸಾಮಾನು ಅಲ್ಲ. ನೀವು ಇವತ್ತು ಕಳ್ಕೊಂಡಿರೋದು ಮುಂದೆ ಯಾವತ್ತೂ ಕೂಡ ಸಿಗೋದಿಲ್ಲ. ಯಾವ ಪ್ರೀತಿನೂ ಕೂಡ ನಿಮಗೆ ಬರೋ ಪ್ರೀತಿಗಳೆಲ್ಲವೂ ಕೂಡ ನೀವು ಹೆಂಗೆ ಎಕ್ಸೆಪ್ಟು ಏನೇನು ಮಾಡ್ತಾ ಇರ್ತೀರೋ ಮುಂದೆ ಬರೋ ಅಂಥವ್ರು ಕೂಡ ಹಂಗೆ ಇರ್ತಾರೆ. ಓಕೆ, ನೀವು ಮುಂದೆ ಏನೇ ಪ್ರೀತಿ ಹುಡುಕ್ತೀರಾ, ಏನೇ ಜೀವ ಮಾಡ್ತೀರಾ, ಟ್ರೂ ಲವ್ ಅಂತ ಅನ್ಕೊಳ್ತಿರೋ ಅವೆಲ್ಲವೂ ಕೂಡ ಶತಸುಳ್ಳು. ಎಲ್ಲರೂ ಕೂಡ ಟೈಮ್ ಪಾಸೇ, ಯೂಸ್ ಅಂಡ್ ಥ್ರೋನೇ ಮಾಡೋರೆ ಮುಂದೆ ಜೀವನದಲ್ಲಿ ಬರ್ತಾ ಇರ್ತಾರೆ. ಈ ಫಸ್ಟ್ ಲವ್ ಅನ್ನೋದು ಫಸ್ಟ್ ಲವ್ ಅಷ್ಟೇ. ಅದು ಯಾವತ್ತೂ ಕೂಡ ಲಾಸ್ಟ್ ಲವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಫಸ್ಟ್ ಲವ್ ಅನ್ನೋದು ನಿಮ್ಮ ಒಂದು ಮೆಮೊರಿ, ನಿಮ್ಮ ಒಂದು ಕನಸು, ನಿಮ್ಮ ಒಂದು ಮರೆಯಲಾರದ ಒಂದು ಸನ್ನಿವೇಶ ಅಷ್ಟೇ ಅದು. ಸೊ ಓಕೆ, ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಬ್ರೇಕಪ್ಪು, ಬ್ಲಾಕು ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ಒಬ್ಬ ಒಳ್ಳೆ ವ್ಯಕ್ತಿಯ ಜೀವನನೇ ಹಾಳು ಮಾಡ್ತಾ ಇರ್ತೀರ. ಸೊ ಓಕೆ, ಅವನ ಆರೋಗ್ಯ ಹಾಳು ಮಾಡ್ತಾ ಇರ್ತೀರ, ಅವನ ಏಜ್ ಕಡಿಮೆ ಮಾಡ್ತಾ ಇರ್ತೀರ. ಓಕೆ, ಒಬ್ಬ ಹುಡುಗ ಆಗಿರ್ಬೋದು, ಒಬ್ಬ ಹುಡುಗಿ ಆಗಿರ್ಬೋದು, ದಯವಿಟ್ಟು ಒಬ್ರು ಜೀವನದ ಜೊತೆ ಆಟ ಆಡಲಿಕ್ಕೆ ಹೋಗಬೇಡಿ. ಓಕೆ, ಪ್ರೀತಿ ಅನ್ನೋದು ಕಾಮನ್, ಅನ್ನೋದು ಹಾಗೆ ಆಗುತ್ತೆ, ತುಂಬ ಒಳ್ಳೆಯದು. ಹಾಗಂತ ಹೇಳಿ ದಯವಿಟ್ಟು ಹೇಳ್ತಿದ್ದೀನಿ, ಯಾವ ಕಾರಣಕ್ಕೂ ಕೂಡ ಪ್ರೀತಿ ನಿಮ್ಮದು ಅಮರ ಆಗಬೇಕಪ್ಪ, ಅದು ಶಾಶ್ವತವಾಗಿ ನಿಮ್ಮ ಜೊತೆಗೆ ಬರಬೇಕಪ್ಪ ಅಂತಂದರೆ ದಯವಿಟ್ಟು ಕೂಡ ಸೆಕ್ಸ್ನಲ್ಲಿ ಇನ್ವಾಲ್ವ್ ಆಗಬೇಡ್ರಿ. ಯಾವಾಗ ಒಬ್ಬ ಮನುಷ್ಯ ಸೆಕ್ಸ್ನಲ್ಲಿ ಇನ್ವಾಲ್ವ್ ಆಗ್ತಾನೋ ಆಟೋಮೆಟಿಕ್ಲಿ ಈ ಪ್ರೀತಿ ಅನ್ನೋದು ಹಾಳಾಗಿ ಹೋಗ್ಬಿಡುತ್ತೆ, ನಾಶ ಆಗಿಬಿಡುತ್ತೆ. ನೀವು ಎಷ್ಟು ಅದನ್ನು ಕಾಪಾಡ್ಕೊಳ್ತಾ ಹೋಗ್ತಿರೋ ಅಷ್ಟು ವರ್ಷ ನಿಮ್ಮ ಪ್ರೀತಿ ನಿಮ್ಮ ಜೊತೆಗೆ ಬರ್ತಾ ಇರುತ್ತೆ. ನೀವು ಸಂಪೂರ್ಣವಾಗಿ ಅವಳನ್ನು ನಂಬಿಟ್ಟಿದ್ದೀನಿ, ಅವನನ್ನು ನಂಬಿಟ್ಟಿದ್ದೀನಿ, ಅವನು ಯಾವತ್ತಿದ್ರೂ ನನ್ನ ಕೈ ಬಿಡಲ್ಲ, ಅವನು ಯಾವತ್ತಿದ್ರೂ ನನ್ನವನೇ ಅನ್ನೋ ಮೂರ್ಖತನದಲ್ಲಿ ನೀವು ತನು ಮನ ಧನ ಎಲ್ಲದನ್ನು ಅರ್ಪಿಸಿದ್ರಿ ಅಂತಂದರೆ ಅವತ್ತೇ ನಿಮ್ಮ ಪ್ರೀತಿ ಕೊಲೆ ಅನ್ಕೊಂಬಿಡ್ರಿ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ದಯವಿಟ್ಟು ತನು ಮಾತ್ರ ಅರ್ಪಿಸ್ಲಿಕ್ಕೆ ಹೋಗಬೇಡ್ರಿ. ನಿಮ್ಮದು ಶಾಶ್ವತವಾದ ಪ್ರೀತಿ ನಿಮಗೆ ಸಿಗಬೇಕಪ್ಪ ಅಂತಂದರೆ ನೀವು ಸೆಕ್ಸ್ ಅನ್ನೋದನ್ನು ಅವಾಯ್ಡ್ ಮಾಡಿರಿ. ಒಳ್ಳೊಳ್ಳೆ ಮಾತಾಡ್ರಿ, ನಗಸ್ರಿ, ತಿನ್ನಿರಿ, ಕುಡೀರಿ, ಏನು ಬೇಕಾದ್ ಮಾಡಿರಿ. ಯಾವಾಗ ನೀವು ಸೆಕ್ಸ್ನಲ್ಲಿ ಇನ್ವಾಲ್ವ್ ಆಗ್ತಿರೋ ನಿಮ್ಮ ಪ್ರೀತಿ ಕಡಿಮೆ ಆಯಿತು ಅಂತಂದೇ ಅರ್ಥ. ಸೊ ಓಕೆ, ಇದು ಹೇಳ್ತಾ ಹೋದರೆ ತುಂಬಾ ಹೇಳ್ತಾ ಹೋಗ್ಬೋದು. ಬಟ್ ಈ ವಿಡಿಯೋದಲ್ಲಿ ನಾನು ಇಷ್ಟೇ ತಿಳಿಸ್ತಾ ಇದ್ದೀನಿ. ನಿಮಗೆ ಇದ್ರ ಬಗ್ಗೆ ಇನ್ನೂ ಆಸಕ್ತಿ ಇದೆ, ಇನ್ನೂ ತಿಳ್ಕೋಬೇಕಪ್ಪ ಅನ್ನೋ ಒಂದು ಮನಸ್ಥಿತಿ ಇತ್ತು ಅಂತಂದರೆ
ಕಾಮೆಂಟ್ ಮಾಡಿರಿ, ಮೆಸೇಜ್ ಮಾಡಿರಿ. ಇಲ್ಲ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೇಳ್ತಿರೋ ಅದ್ರ ಬಗ್ಗೆ ಆದಷ್ಟು ಸತ್ಯನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದಯವಿಟ್ಟು ಯಾರ ಮನಸ್ಸಿನ ಜೊತೆಗೂ ಕೂಡ ಆಟ ಆಡ್ಲಿಕ್ಕೆ ಹೋಗ್ಬೇಡ್ರಿ. ಕರ್ಮ ವಿಲ್ ರಿಟರ್ನ್. ಥ್ಯಾಂಕ್ ಯು ವೆರಿ ಮಚ್.